ಅನ್ಸಿಲ್ವಾ ಯಾವ ಗ್ಯಾಪಲ್ಲಿ ಓಕೆ ನಾನು ತುಂಬ ಲೋ ಆಗ್ತಿದ್ದೀನಿ ಅಂತ? ಎಷ್ಟು ಕಷ್ಟ ಇದೆ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಇರೋದು? ಲೋ ಫೀಲಿಂಗ್ ಆಗಿದೆ ಆಯಿತಾ, ಆಗಿಲ್ಲ ಅಂತ ನಾನು ಹೇಳಲ್ಲ. ನಾನು ಯಾವುದೋ ಎಕ್ಸ್ಟ್ರೀಮಿಗೆ ಹೋಗಿಬಿಟ್ಟು ಬಂದಿರೋದು. ಇನ್ಫ್ಯಾಕ್ಟ್ ಲೈಕ್ ನನಗೆ ಈ ಥರ ಆಗ್ತಿದ್ರೆ ಮನೋಜ್ ನಂಗೆ ಕೇಳ್ತಿದ್ರೆ ನಿಂಗೆ ಎಲ್ಲಿಗಾದ್ರೂ ಹೋಗಬೇಕಾ, ಹೋಗೋಣ, ಆ ಥರ ನಾವು ಪ್ಲ್ಯಾನ್ ಮಾಡಿ ಕಾಶಿಗೆ ಹೋಗಿದ್ದು. ಬಟ್ ಜನರು ನೋಡಬೇಕಾದ್ರೆ ಏನು ಅನ್ಕೋತಾರೆ, ಓ ಇವಳು ಫುಲ್ ಟ್ರಿಪ್ಸ್ ಹೋಗ್ತಿದ್ದಾಳೆ. ಬಟ್ ಯಾವ ಸಿಚುವೇಶ್ನಲ್ಲಿ ನಾನು ಅಲ್ಲಿಗೆ ಹೋಗಿರೋದು ಅದು ಯಾರಿಗೆ ಗೊತ್ತಿಲ್ಲ, ನಾನು ಹೇಳೂ ಇಲ್ಲ. ದೇವಸ್ಥಾನಗಳಿಗೆ ಹೋದಾಗ ಐ ಗೆಟ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಇಟ್ ಹಸ್ ಹೆಲ್ಪ್ ಮೀ ಆಲ್ಸೋ ಆಯಿತಾ. ಆಗಿಲ್ಲ ಅಂತ ಹೇಳಲ್ಲ, ನಾನು ದೇವ್ರದ್ದು ಹಾಡು ಕೇಳಿಕೊಂಡು ಅದೇ ನನ್ನ ಮಾತ್ರೆ. ಓಕೆ, ಹನುಮಾನ್ ಚಾಲೀಸ್ ಕೇಳೋದು ಆ್ಯಂಡ್ ರಾಮಂದೊಂದು ಸಾಂಗ್ ಇದೆ ಅದು ಕೇಳೋದು. ನೀವು ಆ ಯೋಚನೆನೂ ಮಾಡಿದ್ರಲ್ಲ, ಯೋಚನೆ ಯಾವುದು ಮಾಡಬಾರ್ದಿತ್ತು, ಸಾಯೋ ನಿರ್ಧಾರ ಇಂಥದ್ದು ಥಾಟ್ಸು ಮಾಡಬಾರ್ದಿತ್ತು? ಆ್ಯಕ್ಚುಲಿ ಈ ವಿಷಯ ನನ್ನ ಪೇರೆಂಟ್ಸಿಗೂ ಗೊತ್ತಿಲ್ಲ ಆಯಿತಾ. ಹೌದಾ? ನಾನೊಂದು ಬಿಲೀವ್ ಮಾಡ್ತೇನೆ, ಎಷ್ಟೇ ಕ್ಲೋಸ್ ಆಗಿರಲಿ, ನಮ್ಮ ಅಪ್ಪ ಅಮ್ಮನೇ ಆಗಿರಲಿ, ಅಕ್ಕ ಆಗಿರಲಿ, ತಮ್ಮ ಆಗಿರಲಿ, ಯಾರೇ ಆಗಿರಲಿ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು ನಿಮ್ಮನ್ನು ಜಡ್ಜ್ ಮಾಡೇ ಮಾಡ್ತಾರೆ. ಓಕೆ, ಆ ನೋವು ಸಹಿಸೋ ಶಕ್ತಿ ಇದ್ದೇ ಇರುತ್ತೆ ಸ್ವಲ್ಪ. ಆ ನೋವು ಎಕ್ಸ್ಟ್ರೀಮ್ ಆಗಿದ್ದರೆ ನಿಮಗೆ ಸಹಿಸೋಕ್ಕಾಗತ್ತಾ? ಅಂದರೆ ನನಗೆ ಗೊತ್ತಿರಲಿಲ್ಲ, ಈಗ ತುಂಬ ಆ್ಯಕ್ಟರ್ಸ್ದು ನಿಮ್ಮದೇ ಪ್ರಾಬ್ಲಮ್ ಇರ್ಬೋದಲ್ವ. ಎಷ್ಟೋ ಪ್ರಾಜೆಕ್ಟ್ಗಳನ್ನು ಮಾಡಿ ಅದು ಅರ್ಧದಲ್ಲಿ ನಿಂತು ಶೂಟಿಂಗ್ ಮಾಡಿ ವಾಪಸ್ ನನಗನ್ಸುತ್ತೆ ಈಗ ನಿಮಗೆ ಎಲ್ಲೂ ಲೋ ಫೀಲ್ ಆಗಲಿಲ್ವಾ ಅಂತ. ನಾನು ಮಾಡೋದೇ ಬೇಡ, ಯಾಕಂದರೆ 2-3 ಸಿನಿಮಾ ಅರ್ಧಕ್ಕೆ ನಿಂತೋಯ್ತು, ಮಾಡೇ ಇಲ್ಲ, ರಿಲೀಸ್ ಆಗಿಲ್ಲ ಅಂತ ಅಂದಾಗ ತುಂಬ ಜನ ಸಾಕು ಬಿಡಿ, ಇನ್ನು ನಂಗೆ ಇದು ಸೆಟ್ ಆಗಲ್ಲ ಅಂತ ಅಂದ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಬಟ್ ಈಗ ನೀವು ಮಾತಾಡುವಾಗ ನಂಗೆ ತುಂಬ ಪಾಸಿಟಿವ್ ಅನಿಸ್ತು. ತುಳು ಮೂವಿ ಮೇ ಬಿ ನಾನು ತುಳುವಲ್ಲಿ ಇರೋ ಕಾರಣಕ್ಕಾಗಿ ತುಳುವಿಂದ ಸ್ಟಾರ್ಟ್ ಆಗಲಿ ಅಂತ ದೇವ್ರು ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಅಂತ ಅನಿಸಿರ್ಬೋದು ಅನ್ನೋ ಲೆವೆಲಲ್ಲಿ ಮಾತಾಡ್ತಿದ್ದೀರಲ್ಲ. ಸೊ ಅನಿಸಿಲ್ವಾ ಯಾವ ಗ್ಯಾಪಲ್ಲಿ ಓಕೆ ನಾನು ತುಂಬ ಲೋ ಆಗ್ತಿದ್ದೀನಿ ಅಂತ? ಎಷ್ಟು ಕಷ್ಟ ಇದೆ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಇರೋದು? ಲೋ ಫೀಲಿಂಗ್ ಆಗಿದೆ ಆಯಿತಾ, ಆಗಿಲ್ಲ ಅಂತ ನಾನು ಹೇಳಲ್ಲ. ನಾನು ಯಾವುದೋ ಎಕ್ಸ್ಟ್ರೀಮಿಗೆ ಹೋಗಿಬಿಟ್ಟು ಬಂದಿರೋದು, ಇವಾಗ ಈ ಥರ ಆಗಿರೋದು. ಓಕೆ, ಅಷ್ಟು ಲೋ ಹೋಗಿಬಿಟ್ಟು ಸರಿಯಾಗಿರೋದು. ಬಟ್ ಅದು ಆಮೇಲೆ ನಾವು ತುಂಬ ಹಿಂಗೆ ನೋಡ್ತೀವಲ್ವ, ಬೇರೆ ಬೇರೆ ಆ್ಯಕ್ಟರ್ಸ್ ಜರ್ನೀಸ್ ಅದೆಲ್ಲ ನೋಡ್ತೀವಲ್ಲ. ಅವರು ಎಷ್ಟೋ ಮೂವೀಸ್ ಹಿಂಗೆ ಹಾಫ್ ಆಗಿ ಎಷ್ಟೋ ರಿಜೆಕ್ಷನ್ಸ್ ಆಗಿಬಿಟ್ಟು ಇವಾಗ ಒಂದು ರೀಚಿಗೆ ಬಂದಿರ್ತಾರೆ. ಸೊ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ, ಯಾವುದು ದೇವರು ಈಸಿಯಾಗಿ ಕೊಡಲ್ಲ. ಸೊ ಅದನ್ನು ನಾನು ನಂಬಿರೋದು. ನನಗೆ ಇಷ್ಟುವರೆಗೂ ಐ ಬಿಲೀವ್ ಇನ್ ಗಾಡ್ ಅ ಲಾಟ್ ಆಯಿತಾ. ಸೊ ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನನ್ನ ಎಫರ್ಟ್ಸ್ ನಾನು ಹಾಕ್ತಾಯಿದ್ದೀನಿ, ನನ್ನ ಹಾರ್ಡ್ ವರ್ಕ್ ನಾನು ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತಿಗೂ ಬಿಟ್ಕೊಡಲ್ಲ ಅಂತ. ಓಕೆ, ಏನಾಗುತ್ತೆ, ಯಾಕೆ ನಂಗೆ ಸಿಗಲ್ಲ, ಯಾಕೆ ನನಗೆ ಮಾಡೋಕ್ಕಾಗಲ್ಲ, ನೀವು ಕೊಡ್ತೀರಾ ಒಂದಿನ ಅಂತ. ಹೌದು. ಓಕೆ, ಸೊ ದಿಸ್ ಈಸ್ ಮೈ ಇವಾಗದು ನನ್ನ ಮೈಂಡ್ಸೆಟ್. ನಾನು ಈ ಥರ ಲೈಕ್ ಒಂದು ಫ್ಯೂ ಮಂತ್ಸಿಂದ ಲೈಕ್ ನಾನು ಇವಾಗ ಈ ಥರ ಇದ್ದೀನಿ. ಇಲ್ದಿದ್ರೆ ಐ ಹ್ಯಾಡ್ ಕಂಪ್ಲೀಟ್ಲಿ ಲೈಕ್ ನಾನು ಲೋ ಆಗಿದ್ದೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಅಂದರೆ ಹೇಗೆ ಅದು ನೀವು ಹೇಳಿದರೆ ಎಕ್ಸ್ಟ್ರೀಮ್ ಅಂದರೆ ಯಾವ ಲೆವೆಲ್ ಆಫ್ ಈ ಫೀಲ್ ಬರುತ್ತೆ, ಲೋ ಫೀಲ್ ಬರುತ್ತೆ ಅಂತ? ಅಂದರೆ ಒಬ್ಬೊಬ್ಬರ ವೇರಿಯೇಷನ್ಸ್ ಬೇರೆ ಇರುತ್ತೆ ಆ ಲೋ ಫೀಲ್ ಇದು, ಅಥವಾ ನೀವು ಅದನ್ನು ತಡ್ಕೊಳ್ಳೋದಾಗಿರ್ಬೋದು, ಅಥವಾ ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಮುಂದುವರಿಯೋದಾಗಿರ್ಬೋದು. ಬಟ್ ನಿಮ್ಮ ಸ್ಟ್ರಗಲ್ ಹೇಗಿತ್ತು? ಆ್ಯಕ್ಚುಲಿ ಈ ವಿಷಯ ನನ್ನ ಪೇರೆಂಟ್ಸಿಗೂ ಗೊತ್ತಿಲ್ಲ ಆಯಿತಾ. ಹೌದಾ? ಸೊ ಇದಿವಾಗ ಏನಾದರೂ ನೋಡಿದರೆ ಅವ್ರು ಅನ್ಕೋಬೋದು ಇವಳು ಯಾವಾಗ ಈ ಥರ ಇದು ಪಾಪ. ಓಕೆ, ಸೊ ಐ ಥಿಂಕ್ ಒಂದು 2023ಇಂದ ನನಗೆ ಲೈಕ್ ಸ್ಲೈಟಾಗಿ ಸ್ಟಾರ್ಟ್ ಆಗಿರಬೇಕು ಆ ಒಂದು ಫೀಲಿಂಗ್. ಅದು ಯಾವ ಥರ ಫೀಲಿಂಗ್ ಅಂತ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು, ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಗೊತ್ತಾಗ್ತಿರ್ಲಿಲ್ಲ. 24ಅಲ್ಲಿ ಕಂಪ್ಲೀಟಾಗಿ ಹಿಟ್ ಆಯಿತು. ಓಕೆ, ಐ ಲೈಕ್ ಸಡನ್ಲಿ ಲೈಕ್ ಫೇಲ್ ಡೌನ್ ಆ್ಯಸ್ ಇನ್ ಸುಮ್ಮನೆ ಅಳು ಬರ್ತಿತ್ತು. ಫುಲ್ ಲೈಕ್ ಕಿರ್ಚಾಡಿ ಅಳೋದು. ಆ್ಯಂಡ್ ನಾನು ಒಬ್ಬಳೇ ಇರ್ತೀನಿ ಇಲ್ಲಿ ರೂಮಲ್ಲಿ, ಒಬ್ಬಳೇ ಅಳ್ತೀನಿ. ಓಕೆ, ಆ್ಯಂಡ್ ಊಟ ಮಾಡಿದರೆ ಆವಾಗಲೇ ವಾಮಿಟ್ ಬರುತ್ತೆ. ಐಸ್ ಟು ಪ್ಯೂಕ್. ಓಕೆ ಓಕೆ, ಆ್ಯಂಡ್ ನಿದ್ದೆ ಬರ್ತಿರ್ಲಿಲ್ಲ. ರಾತ್ರಿ 3 ಗಂಟೆಗೆಲ್ಲ ಎದ್ದು ಕೂರೋದು. ಓಕೆ, ಆ್ಯಂಡ್ ನನಗೆ ಏನೇನೋ ಥಾಟ್ಸ್ ಬರ್ತಿತ್ತು. ಆ್ಯಕ್ಚುಲಿ ಆ ಥರದ ಥಾಟ್ಸ್ ಬರಬಾರ್ದು ಯಾರಿಗೂ. ಬಟ್ ನನ್ನ ಫ್ಯಾನ್ನ ನೋಡಿ ನಾನು ಇಮ್ಯಾಜಿನ್ ಮಾಡ್ತಿದ್ದೆ, ನಾನು ಇಲ್ಲಿಂದ ಹ್ಯಾಂಗ್ ಮಾಡಿದ್ರೆ ಹೆಂಗೆ ಕಾಣಿಸ್ತೀನಿ. ಓಕೆ, ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ನಾನು ಇಲ್ಲಿರೋದಲ್ವಾ, ಪೇರೆಂಟ್ಸ್ ಮಂಗಳೂರಲ್ಲಿರೋದು. ಯಾರಾದರೂ ಕಾಲ್ ಮಾಡಿದರೆ ಮೇ ಬಿ ಬ್ಯುಸಿ ಇದ್ದಾಳೆ ಅಂತ ಮೇ ಬಿ ಅವತ್ತು ಮಾಡಲ್ಲ, ನೆಕ್ಸ್ಟ್ ಡೇ ಮಾಡ್ಬೋದು. ಯಾರಿಗೆ ಗೊತ್ತಾಗುತ್ತೆ ನನಗೇನಾದರೂ ಆದರೆ ಅಲ್ಲಿ. ಓಕೆ, ಇಲ್ಲೆಲ್ಲ ಎಳಿಯೋದು, ಹಾರ್ಟೆಲ್ಲ ಡಗ್ ಅಂತ ಹೊಡೆಯೋದು, ಕೈಯೆಲ್ಲ ಶಿವರ್ ಆಗೋದು, ಹೀಗೆ ಬೀಳೋದು ಕೈ. ನನಗೆ ಅಡುಗೆ ಮಾಡೋಕ್ಕೂ ಆಗ್ತಿರಲಿಲ್ಲ.
ನಾನು ಸಮ್ಟೈಮ್ಸ್ ಲೈಕ್ ಗಂಜಿ ನಾನು ಆರ್ಡರ್ ಮಾಡ್ತಿದ್ದೆ ಬಿಕಾಸ್ ನನಗೆ ಆಗ್ತಿಲ್ಲ. ಲೈಕ್ ತಿಂದ್ರೂ ನಾನು ಎಲ್ಲನೂ ಹೊರಗಡೆ ಹಾಕ್ತಿದ್ದೆ, ನನಗೆ ಆಗ್ತಿಲ್ಲ. ನಾನು ಆಫೀಸಿಗೆ ಹೋಗಬೇಕಾದ್ರೂ ಆಫೀಸಲ್ಲಿ ನನಗೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ನಾನು ಹೆಂಗೆ ಸಣ್ಣ ಆಗಿದೆ ಅಂತಂದರೆ ಆಫೀಸಲ್ಲಿ ಕೇಳ್ತಿದ್ರು, ನೀನೇನು ತಿಂಗಳು ಹೋದಂಗೆ ಲೈಕ್ ಸಣ್ಣ ಆಗ್ತಿದ್ಯಾ, ಅಷ್ಟೊಂದು ಡಯಟ್ ಮಾಡ್ತಿದ್ಯಾ. ನಾನು ಏನು ಹೇಳೋದು ಅವರಿಗೆ, ನನಗೇನೇ ಗೊತ್ತಿಲ್ಲ ನನಗೇನಾಗ್ತಿದೆ ಅಂತ. ಓಕೆ, ದಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಆಫ್ ಮೈ ಲೈಫ್. ಓಕೆ, ಐ ಕಾಂಟ್ ಟೆಲ್ ಮೈ ಪೇರೆಂಟ್ಸ್ ಬಿಕಾಸ್ ಅವ್ರ ಹತ್ರ ನಾನು ಏನಂತ ಹೇಳಿ, ನಾನು ಏನಾದರೂ ಹೇಳಿದರೆ ರೀಸನ್ ಕೇಳ್ತಾರಾ? ನನಗೆ ಗೊತ್ತಿಲ್ಲ ರೀಸನ್ ಏನು ಅಂತ. ಇಟ್ ವುಡ್ ಹ್ಯಾವ್ ಎಫೆಕ್ಟೆಡ್ ಮೀ ಲೈಕ್ ಇನ್ ಮೈ ಪರ್ಸ್ನಲ್ ಲೈಫ್ ಆಲ್ಸೋ. ಬಟ್ ಇದೂ ಲೈಕ್ ಇಷ್ಟು ಟ್ರೈ ಮಾಡ್ತಿದ್ದೀನಿ, ಇಷ್ಟು ಇದು ಮಾಡ್ತಿದ್ದೀನಿ, ಹಾರ್ಡ್ ವರ್ಕ್ ಆಗ್ತೀನಿ, ಏನಕ್ಕೇನು ಆಗ್ತಿಲ್ಲ. ಎಲ್ಲನೂ ಲೈಕ್ ಹಿಂಗೆ ಮಿಕ್ಸ್ ಆಗಿಬಿಟ್ಟು ಇಟ್ ಹ್ಯಾಡ್ ಬಿಕಮ್ ಅಷ್ಟು ಬ್ಯಾಡ್ ಆಗಿತ್ತು ಆಯಿತಾ. ನಾನು ಅಪ್ಪ ಅಮ್ಮ ಮುಂದೆ ಹಿಂಗೆ ಸ್ಮೈಲ್ ಮಾಡಿಕೊಂಡು ನಾಟಕ ಮಾಡ್ತಿದ್ದೆ. ಐ ಸ್ಟಿಲ್ ರಿಮೆಂಬರ್ ಆಯಿತಾ, ನನ್ನ ಡ್ಯಾಡಿ ಅವಾಗ ಒಮ್ಮೆ ಹುಷಾರಿಲ್ಲದೆ ಹಾಸ್ಪಿಟಲಲ್ಲಿದ್ದರು. ನಾನು ಇಲ್ಲಿಂದ ಓಡೋದೆ. ಆ್ಯಂಡ್ ಅವ್ರಿಗೆ ಪೇರೆಂಟ್ಸ್ ಗೊತ್ತಲ್ಲ, ಲೈಕ್ ನಾವು ಅಷ್ಟು ಪುಷ್ ಮಾಡಿದರೆ ಮಾತ್ರ ಅವರು ಹಾಸ್ಪಿಟಲ್ಗೆ ಹೋಗೋದು, ಅದು ಇನ್ನೊಂದು ಸ್ಟ್ರೆಸ್. ಓಕೆ, ಆ್ಯಂಡ್ ನನ್ನ ಅಕ್ಕ ಆ್ಯಕ್ಚುಲಿ ದುಬೈಯಲ್ಲಿರೋದು, ಸೊ ಅವಳಿಗೆ ಓಡಿ ಬರೋಕ್ಕಾಗಲ್ಲ. ಸೊ ಇಲ್ಲಿ ನಾನೇ ಹತ್ರದಲ್ಲಿರೋದು, ನಾನು ಹೆಂಗಿದ್ರೂ ಹೋಗಲೇಬೇಕು. ನಾನು ಹೋದೆ, ನನಗೆ ಅಲ್ಲಿ ಆಗ್ತಿಲ್ಲ ಆಯಿತಾ. ಅಂದರೆ ನನಗೆ ಒಳಗಡೆಯಿಂದ ಹಿಂಗೆ ಯಾವಾಗಲೂ 24 hours ಹೊಡಿತಾ ಇರುತ್ತೆ. ಇವಾಗ ನೀವು ಎಕ್ಸಾಂಪಲ್ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನಿಮಗೆ ಒಂದು ಟೆನ್ಷನ್ ಇರುತ್ತಲ್ವ, ಹೊಡಿತಾ ಇರುತ್ತೆ ನೋಡಿ, ಅವ್ರ ರಿಸಲ್ಟ್ ಬರಬೇಕಾದ್ರೆ ಆ ಒಂದು ಫೀಲಿಂಗ್ ಲೈಕ್ ಕಂಟಿನ್ಯೂಸ್ಲಿ ನಿಮಗೆ ಥ್ರೂ ಔಟ್ ದ ಡೇ ಇದ್ದರೆ ನೀವು ಹೆಂಗೆ ಸಹಿಸ್ತೀರ ಅದನ್ನು, ಆ ಥರದೊಂದು ಫೀಲಿಂಗ್ ಆಯಿತಾ. ನಾನು ಹಾಸ್ಪಿಟಲ್ಗೆ ಹೋಗಿ ನಾನು ಇನ್ಬಿಟ್ಟು ನನಗೆ ಐ ವಾಂಟ್ ಟು ಥ್ರೋ ಇಟ್ ಔಟ್ ಅಂತ ನಾನು ಕಾರ್ ಹತ್ರ ಹೋಗಿ ಕಾರಲ್ಲಿ ಕೂತ್ಕೊಂಡು ಅಳೋದು. ಆಮೇಲೆ ನಾನು ಪುನಃ ಸ್ಮೈಲ್ ಮಾಡ್ಕೊಂಡು ಹಂಗೆ ಅವ್ರ ಮುಂದೆ ಹೋಗೋದು. ಈ ಥರ ಎಷ್ಟೊಂದು ಸಲ ಏನೇನೋ ಮಾಡಿದ್ದೀನಿ ಗೊತ್ತಾ. ನಾನು ಮನೆಯಲ್ಲೂ ಅಷ್ಟೇ ಮಾತಾಡೋಕೆ ಅನಿಸೋದೇ ಇಲ್ಲ, ಬಟ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾನು ಒಳಗಡೆ ಇಟ್ಕೊಂಡು ನಾನು ಅವ್ರ ಜೊತೆ ಸರಿಯಾಗಿ ಇರೋ ಥರ ಮಾತಾಡೋದು. ಆ್ಯಂಡ್ ಸ್ವಲ್ಪ ನನಗೆ ಸಮಾಧಾನ ಅನಿಸ್ತಿದ್ದು ಅಕ್ಕಂದು ಮಗಳಿಗೆ ಕಾಲ್ ಮಾಡಬೇಕಾದ್ರೆ, ಮೈ ನೀಸ್, ಓಕೆ, ಶಿ ಇಸ್ ಲೈಕ್ ಮೈ ಫೇವ್ರೆಟ್. ಸೊ ಅವಳಿಗೆ ಕಾಲ್ ಮಾಡಿದಾಗ ಅವಳ ಹತ್ರ ಮಾತಾಡಿದಾಗ ಸ್ವಲ್ಪ ಖುಷಿ ಅನಿಸುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ಅವ್ರು ಬಂದಿದ್ದರು, ಅವಾಗ ಆ ಟೈಮಲ್ಲಿ ಅವ್ರ ಜೊತೆ ಹಂಗೆ ಇದ್ದು ನಾನು ಸ್ವಲ್ಪ ಸರಿಯಾಗಕ್ಕಾಗಲ್ಲ. ಇಟ್ಸ್ ನಾಟ್ ಈಸಿ ಅಟ್ ಆಲ್. ನಾನು ದೇವ್ರ ಮನೆಗೆ ಹೋಗಿ ಕೂರೋದು, ನನಗೆ ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗೋಲ್ಲ. ಬಿಕಾಸ್ ಐ ಫೀಲ್ ನನಗೆ ಅಲ್ಲೇ ಪೀಸ್ಫುಲ್ ಆಗಿದೆ, ಅದೇ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತ್ಕೊಳ್ಳೋದು. ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಇಲ್ಲಿ ಬೆಂಗಳೂರಲ್ಲಿ, ಅಲ್ಲೇ ಹೋಗಿ ಅಲ್ಲೇ ಕೂತ್ಕೋತಿದ್ದೆ. ಆ್ಯಂಡ್ ನಾನು ಹಿಂಗೆ ಅಡ್ಡ ಬೀಳ್ತೀನಲ್ವ, ನಾನು ಅಲ್ಲಿಂದ ಹೇಳೋದೇ ಇಲ್ಲ, ಹೇಳೋಕ್ಕೆ ಮನಸ್ಸಾಗಲ್ಲ ನನಗೆ. ತಲೆ ಹಿಂಗೆ ತಾಗಿಸ್ಕೊಂಡೇ ಇರೋಣ ಅಂತ ಅನಿಸ್ತಾ ಇತ್ತು. ಈ ಥರದ್ದು ಎಷ್ಟೋ ಒಂದು ಫೀಲಿಂಗ್. ಆ್ಯಂಡ್ ನಾನು ಏನಕ್ಕೆ ಐ ಡಿಂಟ್ ಟೇಕ್ ಅ ಬ್ಯಾಡ್ ಡಿಸಿಷನ್ ಇಸ್ ಬಿಕಾಸ್ ನನಗೆ ಮೂರೇ ಮುಖ ನನಗೆ ನನ್ನ ಮುಂದೆ ಬರ್ತಿದ್ದು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಕ್ಕ. ನಾನು ಇಲ್ದಿದ್ರೆ ಇವ್ರು ಏನು ಮಾಡ್ತಾರೆ, ಬರೀ ಈ ಒಂದು ಥಾಟ್ ನನಗೆ ಮನಸ್ಸಲ್ಲಿದ್ದಿದೆ ಆಯಿತಾ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಲೈಕ್ ವಿ ಲಾಸ್ಟ್, ನಂದೊಂದು ಕಸಿನ್ನ ವಿ ಹ್ಯಾವ್ ಲಾಸ್ಟ್ ಆಯಿತಾ. ಸೊ ನಾನು ಇವಾಗಲೂ ನೋಡ್ತಿದ್ದೀನಿ ಅವ್ರ ಅಮ್ಮ ಎಷ್ಟೊಂದು ಅನುಭವಿಸ್ತಿದ್ದಾರೆ ಅಂತ. ಸೊ ನನ್ನ ಪೇರೆಂಟ್ಸ್ ಆ ಒಂದು ಫೇಸ್ ಆಫ್ ಲೈಫ್ ಲೈಕ್ ಹೋಗಬಾರ್ದು ಅಂತ ಅನ್ನೋದಕ್ಕೆ ಮಾತ್ರ ಐ ಕಂಟ್ರೋಲ್ಡ್ ಆಗಲ್ಲ. ಓಕೆ, ಬಟ್ ಸ್ಟಿಲ್ ಐ ಲೈಕ್ ಮೇಡ್ ಅಪ್ ಮೈ ಮೈಂಡ್ ಆ್ಯಂಡ್ ಅಷ್ಟು ಇದು ಬಂದಿದ್ದು. ಆ್ಯಂಡ್ ಇದಕ್ಕೆ ನನ್ನ ಜೊತೆ ಲೈಕ್ ಇದ್ದಿದ್ದು ಲೈಕ್ ನನ್ನ ಫ್ರೆಂಡ್ಸ್ ಆಯಿತಾ, ಎಸ್ಪೆಷಲಿ ಲೈಕ್ ಪಲ್ಲವಿ ಅವರು. ಶೀ ಹ್ಯಾಸ್ ಬೀನ್ ಲೈಕ್ ಏನು ಹೇಳೋದು, ನನ್ನ ಬಿಗ್ಗೆಸ್ಟ್ ಸಪೋರ್ಟ್. ಅವರಿಗೆ ನಾನು ಇಲ್ಲಿ ಲೋ ಆದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆವಾಗಲೇ ಕಾಲ್ ಬಂದಾಯಿತು, ಏನು ಮಾಡ್ತಿದ್ದೀರಾ, ಆರಾಮಾಗಿದ್ದೀರಾ ಏನು. ನಾನು ಆವಾಗ ಫುಲ್ ಅಂತ ಅಳ್ತಾಯಿದ್ದೆ. ಸೊ ಅದು ಹೆಂಗೆ ಗೊತ್ತಾಗ್ತಿತ್ತು ಅಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಅಂತೂ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಲೈಕ್ ನನಗೆ ಈ ಥರ ಆಗ್ತಿದ್ರೆ ಮನೋಜ್ ನಂಗೆ ಕೇಳ್ತಿದ್ರೆ, ನಿಂಗೆ ಎಲ್ಲಿಗಾದರೂ ಹೋಗೋಣ, ಆ ಥರ ನಾವು ಪ್ಲ್ಯಾನ್ ಮಾಡಿ ಕಾಶಿಗೆ ಹೋಗಿದ್ದು. ಬಟ್ ಜನರು ನೋಡಬೇಕಾದ್ರೆ ಏನು ಅನ್ಕೋತಾರೆ, ಇವಳು ಫುಲ್ ಟ್ರಿಪ್ಸ್ ಹೋಗ್ತಿದ್ದಾಳೆ, ಅವಳಿಗೇನು, ಅವಳು ಆರಾಮಾಗಿದ್ದಾಳಲ್ವಾ, ಅವಳು ಎಂಜಾಯ್ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಜೊತೆ. ಬಟ್ ಯಾವ ಸಿಚುವೇಶ್ನಲ್ಲಿ ನಾನು ಅಲ್ಲಿಗೆ ಹೋಗಿರೋದು ಅದು ಯಾರಿಗೆ ಗೊತ್ತಿಲ್ಲ, ನಾನು ಹೇಳೂ ಇಲ್ಲ. ಸೊ ಕಾಶಿಗೆ ಹೋದೆ. ಕಾಶಿಯಿಂದ ನಮ್ಮ ಕೇರಳದಲ್ಲಿ ಚೋಟಾನಿಕ್ಕರ್ ಅಂತ ಒಂದು ಟೆಂಪಲ್ ಇದೆ. ದಟ್ ಈಸ್ ಲೈಕ್ ವೆರಿ ಲೈಕ್ ಬೆಸ್ಟ್ ಟೆಂಪಲ್. ಅಂದರೆ ಎಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಇರೋರಿಗೆ ಆ ಟೆಂಪಲ್ಗೆ ಹೋಗೋಕ್ಕೆ ಆ್ಯಕ್ಚುಲಿ ಹೇಳ್ತಾರೆ. ಸೊ ಅಲ್ಲಿಗೆ ಹೋದೆ. ಇದ್ದಿದ್ದು ಮೋಸ್ಟ್ ಆಫ್ ದ ಟೆಂಪಲ್ಸ್ ನಾನು ಹೋಗಿದ್ದೀನಿ. ಓಕೆ, ಬಿಕಾಸ್ ಆಫ್ ದಿಸ್ ರೀಸನ್. ಬಿಕಾಸ್ ನನಗೆ ಅಲ್ಲಿಗೆ ಹೋದಾಗ ನನಗೆ ಪೀಸ್ ಆಫ್ ಮೈಂಡ್ ಸಿಗೋದು. ದೇವಸ್ಥಾನಗಳಿಗೆ ಹೋದಾಗ ಐ ಗೆಟ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಆಲ್ಸೋ ಆಯಿತಾ. ಆಗಿಲ್ಲ ಅಂತ ಹೇಳಲ್ಲ, ಅದೇ ನನ್ನ ಸರಿ ಮಾಡಿರೋದು. ದ ಸ್ಪಿರಿಚುವಲ್ ವೇ ಇಟ್ ಸೆಲ್ಫ್
ನನ್ನ ಹೆಲ್ಪ್ ಮಾಡಿರೋದು. ನಾನು ಆ್ಯಕ್ಚುಲಿ ಕನ್ಸಲ್ಟೇಷನ್ ತೊಗೊಂಡಿದ್ದೀನಿ ಡಾಕ್ಟ್ರ್ ಹತ್ರ, ಅವ್ರು ಮೆಡಿಸಿನ್ಸು ಕೊಟ್ಟಿದ್ದಾರೆ. ನಾನು 2 ಡೇಸ್ ತೊಗೊಂಡೆ, ಆಮೇಲೆ ನಾನು ತೊಗೊಂಡಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು, ಐ ನೋ ದ ಸಿನ್ಸ್ ಐ ಮೀನ್ ಫಾರ್ಮರ್ ಫೀಲ್ಡ್ ಅಲ್ಲ, ನನಗೆ ಗೊತ್ತು ಅದರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಹೆಂಗಿರುತ್ತೆ ನನ್ನ ಬಾಡಿ ಮೇಲೆ. ಸೊ ನನಗೆ ಈ ಡ್ರೀಮ್ ಇದ್ದಾಗ ನಾನು ಹೌ ಐ ಲುಕ್, ನಾನು ಅದನ್ನು ಸ್ಪಾಯ್ಲ್ ಮಾಡಬಾರ್ದು. ಓಕೆ, ಅದಕ್ಕೆ ಇದನ್ನು ಸಹಿಸ್ಕೊಂಡು ಮಾತ್ರೆನೂ ಬೇಡ, ನನಗೆ ಯಾವುದೂ ಬೇಡ, ನಾನು ದೇವ್ರದ್ದು ಹಾಡು ಕೇಳಿಕೊಂಡು ಅದೇ ನನ್ನ ಮಾತ್ರೆ. ಓಕೆ, ಹನುಮಾನ್ ಚಾಲೀಸ್ ಕೇಳೋದು, ಆ್ಯಂಡ್ ರಾಮಂದೊಂದು ಸಾಂಗ್ ಇದೆ ಅದು ಕೇಳೋದು, ಈ ಥರನೇ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು. ಅದಾದಮೇಲೆ ವಿನಯ್ ಗುರೂಜಿ ಅಂತ ಒಬ್ಬರು ಗುರೂಜಿ ಇದ್ದಾರಲ್ವ, ಅವ್ರ ಆಶ್ರಮಕ್ಕೆ ಹೋಗಿದ್ದೆ. ಅದನ್ನು ಪಲ್ಲವಿಯವರೇ ನನ್ನ ಕರ್ಕೊಂಡು ಹೋಗಿರೋದು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗಿದ್ದೆ. ನಾನು ಅಷ್ಟುವರೆಗೂ ನಾನು ಒಂದು ಹ್ಯೂಮನ್ ಫಾರ್ಮ್ ನಾನು ನಂಬ್ತಾ ಇರಲ್ಲ. ಐ ಓನ್ಲಿ ಬಿಲೀವ್ ಇನ್ ದ್ಯಾಟ್ ಎನರ್ಜಿ. ಓಕೆ, ಬಟ್ ನನ್ನ ಲೈಫಲ್ಲಿ ಆಗಿದ್ದು ಇನ್ಸಿಡೆಂಟ್ಸ್ ಆದಮೇಲೆ ನನ್ನ ಫಸ್ಟಿಗೆ ಸರಿ ಮಾಡಿದ್ದು ಅವರೇ. ಓಕೆ, ಅದಾದಮೇಲೆ ಐ ಆಮ್ ಲೈಕ್ ಟೋಟಲ್ ಡಿವೋಟಿ ಆಫ್ ಹಿಮ್ ಆಯಿತಾ. ಇವಾಗಂತೂ ನಾನು ತುಂಬಾ ನಂಬ್ತೀನಿ, ಬಿಕಾಸ್ ಅವರೇ ನನ್ನ ಸರಿ ಮಾಡಿರೋದು. ಓಕೆ, ಅವ್ರ ಆಶ್ರಮಕ್ಕೆ ಹೋಗಿದ್ವಿ. ಆಮೇಲೆ ಆ ಆಶ್ರಮದಿಂದ ಹೊರಗಡೆ ಬಂದಾದಮೇಲೆ, ಪೂಜೆ ಎಲ್ಲ ಆಗಿ ಎಲ್ಲ ಹೊರಗಡೆ ಬಂದಾದಮೇಲೆ ನನ್ನ ಮುಖದಲ್ಲಿ ಒಂದು ಗ್ಲೋ ಇತ್ತಲ್ವ, ಅದು ನನ್ನ ಫ್ರೆಂಡ್ಸೇ ಹೇಳ್ತಾರೆ. ಐ ಸ್ಟಿಲ್ ರಿಮೆಂಬರ್, ಅವಾಗ ರಾಜೇಶ್ ಅವರು ನಮ್ಮ ಜೊತೆ ಬಂದಿದ್ದರು, RJ ರಾಜೇಶ್ ಇದ್ದಾರಲ್ಲ ಅವರೇ ಹೇಳ್ತಾಯಿದ್ರೆ, ನಿನ್ನ ಮುಖ ನೋಡು ಎಷ್ಟೊಂದು ಗ್ಲೋ ಇದೆ ಅಂತ. ಸೊ ಹಿಂಗೆ ಪೇಲಾಗಿರೋ ಮುಖ ಒಳಗಡೆ ಹೋಗಿ ಹೊರಗಡೆ ಬಂದಾಗ ಲೈಕ್ ಇಟ್ ಈಸ್ ಲೈಕ್ ಚೇಂಜ್ಡ್. ಅಲ್ಲಿಂದ ನಂದು ಥಾಟ್ ಪ್ರೋಸೆಸ್ ಎಲ್ಲ ಚೇಂಜ್ ಆಗ್ತಾ ಬಂತು. ಓಕೆ ಓಕೆ, ಸೊ ಆ್ಯಸ್ ಎ ಸೆಟ್ ಲೈಕ್ ದೀಸ್ ವರ್ ಇನ್ನೂ ತುಂಬಾ ಇದೆ. ಇವಾಗ ಮೇ ಬಿ ಇಟ್ ಇಸ್ ಲಿಟಲ್ ಈಸಿ ಫಾರ್ ಮೀ ಟು ಹೇಳೋಕ್ಕೆ ಅಲ್ವಾ. ಬಟ್ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಆ್ಯಂಡ್ ಇನ್ಫ್ಯಾಕ್ಟ್ ಲೈಕ್ ಆಫೀಸಲ್ಲೂ ನನಗೆ ಮ್ಯಾನೇಜರ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಹೇಳಿದ್ದೆ ಮ್ಯಾನೇಜರ್ ಹತ್ರ, ಅವ್ರು ಹೊಸ ಪ್ರಾಜೆಕ್ಟ್ ತಗೋತೀರ ಅಂತಂದಾಗ ನಾನು ಅಂದೆ ನನಗಾಗಲ್ಲ ಅಂತಂದೆ. ಪರವಾಗಿಲ್ಲ, ನೀನು ಇವಾಗ ಮಾಡ್ತಿರೋದೇ ಮಾಡು, ನೀನು ಯಾವಾಗ ರೆಡಿ ಆಗ್ತೀಯ ಅವಾಗ ಹೇಳು ಅಂತಂದರು. ಓಕೆ, ಸೊ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೆ ಗೊತ್ತಿರೋರು ಎಲ್ಲೆಲ್ಲಿ ಹೇಳಬೇಕು ಅಲ್ಲಿ ಮಾತ್ರ ಹೇಳಿದ್ದೀನಿ. ನನ್ನ ಮನೆಯಲ್ಲಿ ಯಾಕೆ ಹೇಳಿಲ್ಲ ಅಂತಂದರೆ, ಅವರು ಅದನ್ನು ಅಂದ್ಕೊಂಡು ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳೋ ವಿಷಯಕ್ಕೆ ಮಾತ್ರ ನಾನು ಅವ್ರ ಹತ್ರ ಹೇಳಿರಲಿಲ್ಲ. ಓಕೆ, ಆ್ಯಂಡ್ ವಾಟ್ ಇಫ್ ದೇ ಟೆಲ್, ಓಕೆ ಇದೆಲ್ಲ ಬೇಡ, ಹೌದು, ಯಾವುದು ನೀನು ಮಾಡಬೇಡ, ಬರೀ ಕೆಲಸ ಮಾಡ್ಕೊಂಡಿರು ಅಂತಂದರೆ ಹೋಯ್ತಲ್ವ ನಂದು ಅಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಮಾತ್ರ ದ್ಯಾಟ್ ಈಸ್ ಮೇಡ್ ಬಿ ಸ್ಟ್ರಾಂಗ್. ಇವತ್ತು ಅದಕ್ಕೆ ದೇವರಿದ್ದಾರೆ, ದೇವರು ಯಾವತ್ತಾದ್ರೂ ನಮ್ಮೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಕೊಡ್ತಾರೆ ಅಂತ. ಸೊ ಅದೇ ಆ ಕಾನ್ಫಿಡೆಂಟಲ್ಲೇ ನೀವು ಮಾತಾಡಿದ್ದು ಅಂತ ಗೊತ್ತಾಗುತ್ತೆ. ಬಟ್ ನಾನು ಹೇಳೋದು ಇಷ್ಟು ನೀವು ಹೇಳೋವಾಗ ಆ ಲೋ ಫೀಲ್, ಆ ಒಂದು ಎನರ್ಜಿ, ಆಮೇಲೆ ಆ ಥಾಟ್ ಪ್ರಾಸೆಸ್ಸು, ಒಬ್ಬರೇ ಇರೋದು. ಈಗ ನನಗನ್ಸುತ್ತೆ ಒಂಟಿ ಅಂದರೆ ನಾವು ಯಾವಾಗಲೂ ಒಂಟಿನೇ, ಎಷ್ಟೇ ಫ್ರೆಂಡ್ಸ್ ಇದ್ದರೂ ಯಾರೇ ಇದ್ರೂ ಕೂಡ ರಿಯಲ್ ಲೈಫಲ್ಲಿ ನಾವು ಮಾತ್ರ. ಅಂದರೆ ಅದು ಗಂಡ ಇರಲಿ, ಮಕ್ಕಳಿರಲಿ, ಯಾರಿದ್ರೂ ಕೂಡ. ಸೊ ಅದು ನಿಮ್ಗೆ ಅಲ್ಲಿ ಅನಿಸುತ್ತಾ ನಂಗೆ ಯಾರೂ ಇಲ್ಲ, ನಂಗೆ ಯಾರೂ ಇಲ್ಲ ಅಂತಲೇ ಅನಿಸುತ್ತೆ? ಯಾರು ನಿಮಗೆ ಸಜೆಷನ್ ಕೊಡೋಕ್ಕೆ ಬಂದ್ರೂ ಕೂಡ, ಅಥವಾ ನಿಮ್ಮನ್ನು ಕಾನ್ಫಿಡೆಂಟ್ ಕೊಡೋಕ್ಕೆ ಬಂದ್ರೂ ಕೂಡ, ಧೈರ್ಯ ಮಾಡೋಕ್ಕೆ ಬಂದರೂ ಕೂಡ ಆ ಮೂಮೆಂಟಿಗೆ ಮಾತ್ರ, ಆಮೇಲೆ ಇಲ್ಲ ಅನ್ನೋದಾಗ್ತಿತ್ತಾ? ಅದಾಗುತ್ತೆ, ಹಾಗೇ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ನಾನು ನನ್ನ ಹತ್ರನೇ ಮಾತಾಡ್ತಿದ್ದೆ. ನಾನು ನನ್ನ ರೂಮಲ್ಲಿ ದೇವ್ರದ್ದು ಫೋಟೋಗಳಿದೆ ಆಯಿತಾ, ನಾನು ದೇವ್ರ ಹತ್ರ ಮಾತಾಡ್ತೀನಿ. ಐ ಹ್ಯಾವ್ ದಿಸ್ ಹ್ಯಾಬಿಟ್. ಓಕೆ, ಏನಕ್ಕೆ ಈ ಥರ ಮಾಡಿದ್ವಿ, ಆ ಥರ ಈ ಥರ ಫುಲ್ ಬೈಯೋದು, ಖುಷಿಯಾದರೆ ಖುಷಿಯಾಗಿ ಮಾತಾಡೋದು ಎಲ್ಲ. ದ್ಯಾಟ್ ಈಸ್ ಲೈಕ್ ಒನ್ ಪಾರ್ಟ್ನರ್ ನನಗೆ. ದೇವರು ಈಸ್ ಲೈಕ್ ನನಗೆ ಒಬ್ಬರು ಯಾರೋ ಇದ್ದಾರೆ ಎಲ್ಲ ಹಾಕೋಕ್ಕೆ. ಬಿಕಾಸ್ ಏನು ಗೊತ್ತಾ, ನಾನೊಂದು ಬಿಲೀವ್ ಮಾಡ್ತೇನೆ, ಎಷ್ಟೇ ಕ್ಲೋಸ್ ಆಗಿರಲಿ, ನಮ್ಮ ಅಪ್ಪ ಅಮ್ಮನೇ ಆಗಿರಲಿ, ಅಕ್ಕ ಆಗಿರಲಿ, ತಮ್ಮ ಆಗಿರಲಿ, ಯಾರೇ ಆಗಿರಲಿ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಓಕೆ, ಒಬ್ಬರೇ ಜಡ್ಜ್ ಮಾಡದೇ ಇರೋರು ಆ ಒಂದು ಎನರ್ಜಿ ಅಲ್ವಾ. ಬಿಕಾಸ್ ಅವ್ರಿಗೆ ಗೊತ್ತು ರಿಯಾಲಿಟಿ ಏನು ಅಂತ, ಅವ್ರಿಗೆ ಗೊತ್ತು ನೆಕ್ಸ್ಟ್ ಏನು ಅಂತ, ಆ ಯೂನಿವರ್ಸಿಗೆ ಗೊತ್ತು ನಿಮ್ಮದು ನೆಕ್ಸ್ಟ್ ಏನಿರುತ್ತೆ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಶೇರ್ ಮಾಡ್ಬೋದು. ಇವಾಗ ನಾನು ನಿಮಗೆ 2 ದಿನ ಕಾಲ್ ಮಾಡ್ಬೋದು, 3 ದಿನ ಕಾಲ್ ಮಾಡ್ಬೋದು. ನಾನು ಕಾಲ್ ಮಾಡಿಬಿಟ್ಟು ಅದೇ ಹೇಳ್ತಾ ಇದ್ದರೆ ನಿಮಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಾಕಾಗತ್ತಲ್ವ, ಇವಳು ಏನು ಯಾವಾಗಲೂ ಅದೇ ಹೇಳ್ತಾ ಇರೋದು. ಬಟ್ ಅವರಿಗೆ ಸಾಕಾಗಲ್ಲ. ನನಗೆ ಎಷ್ಟು ಸಲ ಬೇಕಿದ್ರು ಏನು ಬೇಕಿದ್ರು ಹೇಳ್ಬೋದಲ್ಲ. ಸೊ ದ್ಯಾಟ್ ವಾಸ್ ಮೈ ಓನ್ಲಿ ಕಂಪ್ಯಾನಿಯನ್. ಇವಾಗಲೂ ಅಷ್ಟೆ, ಸರ್ಟನ್ ಥಿಂಗ್ಸ್ ನಾವು ಹೇಳ್ತೀವಿ, ಫ್ರೆಂಡ್ಸ್ ಹತ್ರ ಹೇಳ್ತೀವಿ, ಪೇರೆಂಟ್ಸ್ ಹತ್ರ ಹೇಳ್ತೀವಿ, ಎಲ್ಲರ ಹತ್ರ ಹೇಳ್ತೀವಿ. ನನ್ನ ಅಕ್ಕನ ಹತ್ರನೂ ತುಂಬ ಶೇರ್ ಮಾಡ್ತೀನಿ. ಬಟ್ ಈ ಒಂದು ವಿಷಯ ನಾನು ಶೇರ್ ಮಾಡೇ ಇರಲಿಲ್ಲ. ಇವಾಗ ರೀಸೆಂಟಾಗಿ ನಾನು ಹೇಳಿದ್ದು, ಅದನ್ನು ನಾನು ಕ್ಲಿಯರಾಗಿ ಹೇಳಿರಲಿಲ್ಲ. ಬಟ್ ಎಸ್, ಅಂದರೆ ನಾವು ಲೋ ಫೀಲ್ ಆಗ್ತೀವಿ, ಹೌದು. ಈಗ ನಿಮ್ಮ ಜೊತೆ ನೀವೊಂದು ವರ್ಕ್ ಮಾಡ್ತಾನೂ ಇದ್ರಿ,
ಅಂದರೆ ನಿಮ್ಮ ಜೊತೆ ಒಂದು ಜಾಬ್ ಇತ್ತು, ಈಗ ಒಂದು ಪರ್ಸ್ಪೆಕ್ಟಿವ್ನ ಹೇಳ್ತೀನಿ, ಒಂದು ಜಾಬ್ ಇತ್ತು, ಅರ್ನ್ ಮಾಡ್ತಿದ್ರಿ ನೀವು, ಇದು ನಿಮ್ಮ ಪ್ಯಾಷನ್, ಅದು ಹೋದರೆ ಹೋಗಲಿ ಬಿಡಿ ಅಂತಲೂ ನಾವು ಅನ್ಕೋಬಹುದು, ಅಂದರೆ ನಿಮ್ಗೆ ಅದನ್ನು ಬಿಟ್ಟು ಬಿಡ್ಬೋದಿತ್ತು. ಬಟ್ ನೀವು ಆ ಯೋಚನೆನೂ ಮಾಡಿದ್ರಲ್ಲ, ಯೋಚನೆ ಯಾವುದು ಮಾಡಬಾರ್ದಿತ್ತು, ಸಾಯೋ ನಿರ್ಧಾರ ಇಂಥದ್ದು ಥಾಟ್ಸು ಮಾಡಬಾರ್ದಿತ್ತು, ಅಥವಾ ನಿಮಗೆ ಆ ಮೂಮೆಂಟಲ್ಲಿ ಆ ಯೋಚನೆನೇ ಆ್ಯಕ್ಚುಲಿ ಮಾಡಬಾರ್ದಿತ್ತು ಅನ್ನೋ ಸ್ವಲ್ಪ ಲೆವೆಲಲ್ಲಿ ನಿಮ್ಮ ಲೈಫ್ ಇತ್ತು. ಬಟ್ ಆದರೂ ನೀವು ಯೋಚನೆ ಮಾಡಿದ್ದೀರಿ ಅಂದರೆ ಇದು ಯಾವುದೂ ನಿರ್ಧಾರ ಆಗೋದಿಲ್ಲ ಅನ್ನೋದ ಒಂದು ಮೂಮೆಂಟಲ್ಲಿ ಇದೆಲ್ಲ ಡಿಸೈಡ್ ಆಗಿ ಹೋಗ್ಬಿಡುತ್ತೆ ಅಂತ. ಬಿಕಾಸ್ ನಾನು ಹೇಳ್ದಲ್ವಾ, ನಾನು ಆ ಲೋ ಫೀಲ್ ಆಗಿದ್ದು ನನಗೆ ಮೂವಿ ಇಂಡಸ್ಟ್ರಿಯಿಂದಾಗಲಿ ಆರ್ ನಂದು ಕೆಲಸದಿಂದಾಗಿ ಅದು ಯಾವುದೂ ಅಲ್ಲ. ನನಗೆ ಗೊತ್ತಿಲ್ಲ ಏನಕ್ಕಾಯಿತು ಅಂತ ನನಗೆ ಗೊತ್ತಿಲ್ಲ, ಲೈಕ್ ರೀಸನ್ ನನಗೆ ಗೊತ್ತಿಲ್ಲ, ಎಲ್ಲನೂ ಲೈಕ್ ಪೈಲ್ಡ್ ಅಪ್ ಆಗಿತ್ತು ಅಂದೆ ಅಲ್ವಾ. ಸೊ ಎವ್ರಿಥಿಂಗ್ ವಾಸ್ ಲೈಕ್ ಪೈಲ್ಡ್ ಅಪ್, ಆಯಿತಾ. ಆ್ಯಂಡ್ ಆ ಮೂಮೆಂಟಲ್ಲಿ ಏನಕ್ಕೆ ಆ ಥಾಟ್ ಬರುತ್ತೆ ಅಂತಂದರೆ, ಇವಾಗ ನಿಮಗೊಂದು ನೋವಿರುತ್ತೆ, ಓಕೆ, ಆ ನೋವು ಸಹಿಸೋ ಶಕ್ತಿ ಇದ್ದೇ ಇರುತ್ತೆ ಸ್ವಲ್ಪ. ಆ ನೋವು ಎಕ್ಸ್ಟ್ರೀಮ್ ಆಗಿದ್ದರೆ ನಿಮಗೆ ಸಹಿಸೋಕ್ಕಾಗತ್ತಾ? ಬೇಡ ಅಂತ ಆಗಿಬಿಡುತ್ತೆ, ಓಕೆ. ಸೊ ಅದಾಗ್ತಿದ್ದಿದ್ದು ನನಗೆ ಸಹಿಸೋಕ್ಕಾಗ್ತಿರ್ಲಿಲ್ಲ. ನಾವು ಇಷ್ಟು ಸ್ಟ್ರಾಂಗ್ ಆಗಿದ್ದು, ನಾವು ಅಷ್ಟು ಫರ್ಮ್ ಆಗಿ ಎಷ್ಟೊಂದು ಟೈಮ್ ಬಂದಿರ್ತೀವಿ, ಬಟ್ ಆದ್ರೂ ಇದು ರಿಸಾಲ್ವ್ ಆಗ್ತಾನೇ ಇಲ್ಲಲ್ಲ. ಆ ಪೇನ್ ಲೈಕ್ ಯಾವಾಗಲೂ 24 hours ಇದ್ದೇ ಇದೆ, ನಿದ್ದೆ ಇಲ್ಲ, ತಿನ್ನೋಕ್ಕಾಗ್ತಿಲ್ಲ, ಮತ್ತು ಏನಕ್ಕೆ ಬದುಕೋದು? ನಾವು ಆ್ಯಕ್ಚುಲಿ ಕೆಲಸ ಮಾಡ್ತಿರೋದು ಸರಿಯಾಗಿ ತಿನ್ನೋಕ್ಕಲ್ವಾ, ಅದೇ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಮತ್ತು ಏನಕ್ಕೆ ನಾನು ಬದುಕಿರೋದು ಅಂತ. ನನಗೆ ಸಹಿಸೋ ಶಕ್ತಿ ಇಲ್ಲ, ನನಗೆ ಐ ಕಾಂಟ್ ಅಂತ. ನಾನು ಇನ್ಫ್ಯಾಕ್ಟ್ ಐವ್ ಟೋಲ್ಡ್, ನಾನು ಒಂದಿನ ರಾತ್ರಿ ಮನೋಜಿಗೆ ಕಾಲ್ ಮಾಡಿಬಿಟ್ಟು ನಾನು ಹೇಳಿದ್ದೆ, ನನಗೆ ಇವತ್ತಿನ ದಿನ ಬೇಡ, ನನಗೆ ನಾಳೆ ದಿನವೂ ಬೇಡ, ನನಗೆ ಗೊತ್ತು ನಾನು 2-3 months ಆದಮೇಲೆ ನಾನು ಸರಿ ಆಗ್ತೀನಿ, ನನಗೆ ಅವತ್ತಿನ ದಿನ ಬೇಕು ಅಂತ. ಓಕೆ, ಈ ಥರ ನಾನು ಹೇಳ್ತಿದ್ದೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಸರಿ ಆದ್ನಲ್ಲ, ಅವಾಗ ಅವನೇ ಕೇಳಿದ್ದಾನೆ, ನೀನು ನಿಜವಾಗ್ಲೂ ಸರಿಯಾಗಿದ್ಯಾ ಇಲ್ದಿದ್ರೆ ಆ್ಯಕ್ಟ್ ಮಾಡ್ತಿದ್ಯಾ ಅಂತ. ಅಂದರೆ ಆ ಲೋ ಲೆವೆಲ್ ಅವ್ರು ಅಂದರೆ ಅಲ್ಲಿಂದ ನಾನು ಹಿಂಗೆ ಬಂದಿದ್ನಾ. ಸೊ ಅದಕ್ಕೆ ನಾನು ಅಂದೆ, ನಿಜವಾಗ್ಲೂ ಸರಿಯಾಗಿದ್ದೀನಿ, ನನಗೆ ಇವಾಗ ಥಾಟ್ಸೇ ಬರ್ತಿಲ್ಲ ಮನಸ್ಸಲ್ಲಿ, ಆ ಒಂದು ಇದೇ ಬರ್ತಿಲ್ಲ, ಇವಾಗ ಐ ಆಮ್ ಫೈನ್ ಈ ಥರ ಅಂತ ಹೇಳ್ತಿದ್ದೆ.